ಓರ್ವನಾನೆಂದು ನೀನೆಂತು ತಿಳಿಯುವೆ ಜಗದಿ, ನೂರ್ವರಣಗಿಹರು ನಿನ್ನಾತ್ಮಕೋಶದಲ್ಲಿ. ಪೂರ್ವಿಕರು ಜತೆಯವರು ಬಂಧು ಸಖ ಶತ್ರುಗಳು, ಸರ್ವರಿಂ ನಿನ್ನ ಗುಣ ಮಂಕುತಿಮ್ಮ. ನಿನ್ನೆ ಮೊನ್ನೆ ಕೇಳಿದಂಥ ಕಗ್ಗಗಳಲ್ಲಿ ನಾವು ಅರ್ಥ ಮಾಡ್ಕೊಂಡ್ವಿ. ಅಂದರೆ ಒಬ್ಬ ವ್ಯಕ್ತಿ ಅಂದರೆ ಇಂಡಿವಿಜುವಾಲಿಟಿ ಅಂತ ಸಂಪೂರ್ಣವಾಗಿ ಅವನ ಒಬ್ಬನಿಂದನೇ ಎಲ್ಲ ಆಗಿರುತ್ತೆ ಅಂತಿಲ್ಲ. ಒಂದು ಜನಪದ ಅಂತಂದರೆ ಸುತ್ತಮುತ್ತಲಿನ ವಾತಾವರಣದ ಮೇಲೆ ನಿರ್ಭರವಾಗಿರುತ್ತೆ, ಅಥವಾ ಒಬ್ಬ ವ್ಯಕ್ತಿ ಅಂದಮೇಲೆ ಅವನ ಬೆಳವಣಿಗೆಗೆ ಸಾಕಷ್ಟು ಜನರ ಪಾತ್ರ ಇರುತ್ತೆ. ಅದನ್ನೇ ಈ ಕಗ್ಗದಲ್ಲೂ ಹೇಳ್ತಾ ಇದ್ದಾರೆ. ನನ್ನ ಗುಣ ಅಥವಾ ಪ್ರತಿಯೊಬ್ಬರು ನಮ್ಮ ಗುಣ ಏನಿದೆ ಅದು ನನ್ನ ಒಬ್ಬಂದೇ ಅಂತ ನಾವು ಯಾಕೆ ಅಂದ್ಕೊಳ್ಬೇಕು? ಒಬ್ಬಂದೇ ಅಲ್ಲ, ಒಬ್ಬಂದಾಗಿರೋಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ನಮ್ಮ ಪೂರ್ವಜರು ಹೇಗಿದ್ರೋ ಆ ರೀತಿ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ. ನಮ್ಮ ತಂದೆ ತಾಯಿಯನ್ನು ನಾವು ಹೊತ್ತಿರ್ತೀವಿ, ಅಥವಾ ಇದು ನಮ್ಮ ಜೊತೆಗೆ ಇರ್ತಾರಲ್ಲ ಒಡನಾಡಿಗಳು, ಅವರಿಂದ ಒಂದಿಷ್ಟು ಗುಣಗಳನ್ನು ಕಲ್ತ್ಕೊಂಡಿರ್ತೀವಿ. ನಮ್ಮ ಬಂಧುಗಳು, ನಮ್ಮ ಮಿತ್ರರು, ಶತ್ರುಗಳಿಂದನೂ ಕಲ್ತ್ಕೊಂಡಿರ್ತೀವಿ. ಕನ್ನಡದಲ್ಲೊಂದು ಮಾತಿದೆ, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ. ಅಂದರೆ ಸಹವಾಸದಿಂದ ನಾವು ಸಾಕಷ್ಟು ಗುಣಗಳನ್ನು ಕಲ್ತ್ಕೊಂಡಿರ್ತೀವಿ. ಹಾಗಾಗಿ ಎಲ್ಲರಿಂದಲೂ ನಮ್ಮ ಗುಣ ವಿಕಸಿತವಾಗುತ್ತೆ, ನಮ್ಮ ಗುಣದ ಬೆಳವಣಿಗೆ ಆಗುತ್ತೆ. ಹಾಗಾಗಿ ಚೂಸ್ ಯುವರ್ ಪಾರ್ಟ್ನರ್ಸ್ ವೈಸ್ಲಿ. ನಮಸ್ಕಾರಗಳು.